ಈ ಲೇಡಿ ಎಲ್ಲೋದ್ಲು? ಹಾಂ, ಈ ಲೇಡಿ ಕಾಣಿಸ್ತಾ ಇಲ್ಲ, ಎದ್ರುಕೊಬಿಟ್ಟಿದ್ದಾಳೆ. ಮಾವ ಅತ್ತೆ ಎಲ್ಲ ಅವಳ ಕಡೆ ಇದ್ದಾರೆ, ಇನ್ನೇನು ನನ್ನ ಕತೆ ಮುಗೀತು ಅಂತ ಹೇಳಿ ಎಲ್ಲೋ ಹೊರಟು ಹೋಗ್ಬಿಟ್ಲು, ಮನೆ ಹುಡ್ಕೋಕೆ ಹೋಗಿದ್ದಾಳೆ ವರ್ಷ. ಗೊಂಬೆ ಗೊಂಬೆ ದಂತದ ಗೊಂಬೆ, ಹೆಜ್ಜೆ ಇಟ್ಟರೆ ನವಿಲಂತೆ, ತುಟಿ ತೆಗೆದರೆ ಗಿಳಿಯಂತೆ, ಆ ನಡೆ ಚಂದ ಆ ನುಡಿ ಚಂದ. ಗೊಂಬೆ ಗೊಂಬೆ ದಂತದ ಗೊಂಬೆ, ಹೆಜ್ಜೆ ಇಟ್ಟರೆ ಎಲ್ಲ ಒಳ್ಳೆಯದಾಗುತ್ತೆ, ನೀನು ಕಣ್ಣು ಬಿಟ್ಟರೆ ಎಲ್ಲ ಭಸ್ಮವಾಗುತ್ತೆ. ಅದೇನೋ ನಿಜಾನೇ. ನಾನಿಲ್ಲೋಡು, ನಾನು ಕಣ್ಬಿಟ್ರೆ ಅಲ್ಲೆಲ್ಲ ಭಸ್ಮನೆ. ನನ್ನ ಕಣ್ಣಲ್ಲಿ ಬಿದ್ದೈತೆ ಅಂತಂದರೆ ನನಗೆ ಯಾರಾದರೂ ಎದುರಾಳಿ ಇದ್ದಾರೆ ಅಂತಂದ್ರೆ ನಾನಂತೂ ಸೋಲಲ್ಲ. ಎದುರಾಳಿಗಳೇ ಸೋತು ಅವರೇ ಹೋಗ್ಬೇಕೇ ಹೊರ್ತು ನಾನು ಯಾವತ್ತೂ ಸೋಲು ಒಪ್ಕೊಂಡು ತಲೆ ಬಾಗೋ ಅಂತ ಮಗಳೇ ಅಲ್ಲ ಈ ವಿಜಿ. ನಾನು ಇಲ್ಲಿವರೆಗೂ ಯಾರಿಗೂ ತಲೆ ತಗ್ಸಿಲ್ಲ, ಇನ್ನು ಮುಂದೆ ತಗ್ಸೋದು ಇಲ್ಲ. ನಂದೇ ಈ ಮನೇಲಿ ರಾಜ್ಯ ಬಾರ, ನಾನೇ ಈ ಮನೆಗೆ ರಾಣಿ, ನೀನೇ ಈ ಮನೆಗೆ ರಾಜ, ನಾನೇ ರಾಣಿ ನೀನೇ ರಾಜ, ಡುಮ್ ಟಕ್ಕ ಡುಮ್ ಟಕ್ಕ ಡುಮ್ ಡುಮ್ ಡುಮ್. ಚೆನ್ನಾಗಿ ಹೇಳ್ತೀಯ. ನಾನೇ ರಾಜ, ವರ್ಷ ರಾಜ, ವಿಜಿ ರಾಣಿ. ಸೂಪರ್. ಬಂದಿಲ್ಲ ಅಲ್ಲೇ ವರ್ಷ, ಎಲ್ಲೋ ಹೋಗಿದ್ದಾಳೆ ಮನೆ ಹುಡ್ಕೋದಕ್ಕೆ. ಇಲ್ಲೇನಾದ್ರೂ ಮನೆಗಳು ಸಿಗ್ತಾವೇನೋ ಅಂತ. ಇಲ್ಲಿ ಯಾವ ಒಂದು ಸೆಂದಿ ಬಿಡ್ದಂಗೆ ಹುಡ್ಕಿದ್ರು ಚೆನ್ನಾಗಿರೋ ಮನೆ ಯಾವ ಸಿಗಲ್ಲ. ಆಗ್ಲಾ ಈಗಲೋ ಮಳೆ ಬಂದರೆ ತುಬುಕ್ಕು ನಮ್ತ ಬೀಳ್ತಾವೆ ನೋಡು, ಅಂಥ ಮನೆಗಳು ಸಿಗ್ತಾವೆ ಇಲ್ಲಿ. ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿರೋ ಮನೆಗಳು ಯಾವೂ ಸಿಗೋದಿಲ್ಲ. ಯಾರು ಜಾಸ್ತಿ ಮನೆ ಕಟ್ಸಿಲ್ಲ ಪಾಪ. ಇಲ್ಲೇನು ಕಟ್ಟಿಸ್ತಾರೆ, ಟೌನ್ಗಳಾಗಾದ್ರೆ ಮಸ್ತಾಗಿ ಕಟ್ಸಿರ್ತಾರೆ, ಬಾಡಿಗೆ ಕೊಡೋಕ್ಕಂತಲೇ ಮಸ್ತಾಗೆ ಅದಕ್ಕೆ ಹತ್ರ ಕಟ್ಸಿರ್ತಾರೆ. ಇಲ್ಲೇನು ಕಟ್ಟಿಸ್ತಾರೆ ಹೇಳು? ಹೆಂಗೋ ಇಲ್ಲಿಂದ ಹೋದ್ರೆ ಸಾಕು, ಸುಗುಣ ಖಾಲಿ ಮಾಡಿಕೊಂಡು ಗಂಟು ಮೂಟೆ ಕತ್ಕೊಂಡು ಹೋಗ್ತಾ ಇರ್ತಾಳೆ. ಅದನ್ನು ನಾವು ನೋಡಬೇಕು, ನಗಬೇಕು, ನಾವು ನೋಡಬೇಕು, ಸುಗುಣ ಅಳಬೇಕು, ನಾವು ನಗಬೇಕು. ಮತ್ತೆ ನಾವು ಯಾವಾಗಲೂ ನಗ್ತಾನೆ ಇರ್ತೀವಿ, ಅವಳೇ ಹೇಳ್ತಾನೆ ಇರ್ತಾಳೆ ಅಳ್ಬುರ್ಕಿ ಹೇ ಅಂತ ಹೇಳ್ತಾನೆ ಇರ್ತಾಳೆ. ಅವಳು ಬುರ್ಕಿ ಸುಗುಣ. ಆ ಹುಡ್ಗನೂ ಕಾಣಿಸ್ತಾ ಇಲ್ಲ ಕಣೆ, ಅವೆತ್ಲ ಹೋದ್ವು ಏನು. ಅಯ್ಯಪ್ಪ ಬಂತು ಬಿಡತ್ಲಾಗಿ ಸಾಕ್ರಿ ಮಾಡ್ಕೊಂಡು. ಇವಳಿಗೆ ಏನು ಬಂದಿತ್ತಪ್ಪ ಸಾಕ್ರಿ ಮಾಡೋಕ್ಕೆ? ಬಣ್ಣೆ ಒರೆಸ್ಕೊಂಡು, ಅಮ್ಮಕ್ಕ ತೊಳ್ಕೊಂಡು, ಅತ್ತಿಕ ತೊಳ್ಕೊಂಡು, ಏನು ಅವ್ರು ಸಾಕ್ರಿ ಮಾಡೋ ಅಂಥದ್ದು ಏನು ಬಂದಿತ್ತು ಇವಳಿಗೆ? ಅಲ್ಲ, ಹುಡುಗರಿಗೆ ಸ್ನಾನ ಮಾಡಿಸ್ಬೇಕು, ಉಣ್ಣಿಸ್ಬೇಕು, ಅವ್ರು ಚಾಕ್ರಿ ಮಾಡೋಕ್ಕೆ ಯಾಕೆ ಬೇಕಪ್ಪ ಇವಳಿಗೆ? ಸುಗುಣ 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 ಎಲ್ಲೋದ್ಲು? ಕಾಣಿಸ್ತಾ ಇಲ್ಲ, ಮಕ್ಕಳು ಕಾಣಿಸ್ತಾ ಇಲ್ಲ. ಸುಗುಣ ಇವ್ರು ಯಾರೋ ಇದ್ದಾರೆ, ಇವನು ಮಾತಾಡಿಸ್ಬೇಡ ಅಂತ ಹೇಳಿದಾಳೆ. ಯಾಕೆ? ಫೋನ್ ಆದರೂ ಮಾಡ್ತೀನಿ. ಅಲ್ಲೋಡಲ್ಲಿ ಓಲ್ಡು ಸುಗುಣನ ಗ್ರ್ಯಾಂಡ್ ಫಾದರ್. ಓಲ್ಡ್ ಗಾಡಿ. ಅಲ್ಲ, ಓಲ್ಡ್ನ ಹೆಂಗೆ ಮದುವೆ ಆದ್ಲು? ಅಯ್ಯೋ, ಓಲ್ಡ್ ಈಸ್ ಗೋಲ್ಡ್ ಅಂತ ಮದುವೆ ಆಗವಳೆ. ಬಿಡಿ, ನೀವು ಯಾಕೆ ಓಲ್ಡ್ ಈಸ್ ಗೋಲ್ಡ್ ಹೆಂಗಾದ್ರೂ ರೆಫ್ಯೂಸ್ ಮಾಡ್ಕೋಬೋದು ಅಂತ. ಯಾಕಂದರೆ ಹಳೇದು ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರುತ್ತಲ್ಲ, ಹಳೆ ವಸ್ತುಗಳು. ಓಲ್ಡ್ ಈಸ್ ಗೋಲ್ಡ್ ಅಂತ ಚೆನ್ನಾಗಿ ಬಾಳಿಕೆ ಮಾಡ್ಕೋಬೋದು ಅಂತ ಮದುವೆ ಆಗಿದ್ದಾಳೆ. ಮನೆ ಖಾಲಿ ಮಾಡುವಂಥ ಸಮಯ ಬಂತು, ಅದಕ್ಕೆ ಸುಗುಣ ಮನೆಗೆ ಬಂದಿಲ್ಲ. ಅಮ್ಮಯ್ಯ, ನಾವಿಬ್ಬರೇ ಇರ್ತೀವಿ ಮನೆಯಾಗೆ ಅಂತ ಹೇಳಿ ಬಿಟ್ಟು ಅದೇ ಹೋಗುತ್ತೆ ಅಡುಗೆ ಮಾಡಿಕ್ಕಿ ಅಲ್ಲಿ ಆಮಂತಕ್ಕನ ಕೂಕೊಂಡು ಮಾತಾಡಕ್ಕೆ ಹೋಗುತ್ತೆ. ಬಾ ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡೋಣ. ಬಾ, ಮಾತ್ರ ನುಂಗ್ದೇನೋ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಬಾ ವಿಜಿ. ಥರ್ಡ್ ಪರ್ಸನ್ ಯಾಕೋ ಬಂದವ್ರೆ, ಯಾಕೆ ಅಂತ ನೋಡೋಣದಲ್ಲಿ. ಬೈತಾನೇನೋ, ಎಲ್ಲಿಗೆ ಹೋಗಿದೆ ಏನು ಅಂತ ಹೇಳಿ ಗಂಡ ಬೈತಾನೆ ಅನಿಸುತ್ತೆ. ಈಗ ಸುಗುಣ ಅಂತ ಮಾತಾಡಿಸ್ತಾ ಇದ್ದಾನೆ. ಅವಳಿಲ್ಲ, ಎಲ್ಲಿಗೋ ಹೋಗೋವಳೋ ಏನೋ ಅಂತ ಹೇಳಿ ಇವಾಗ ಗಲಾಟೆ ಮಾಡ್ತಾನೆ. ನೋಡುವಂತ ತಡಿ, ಸುಮ್ಮನೆ ಹೋಗಿ ಮಲ್ಕೊಬಿಟ್ರೆ ಗಲಾಟೆ ಮಾಡೋದು ಕಾಣಿಸಲ್ಲ. ಸುಗುಣನೂ ಹರ್ಷ ಏನೋ ಕೆಲಸ ಐತೆ ಅಂತ ಹೇಳಿ ಹೋಗವ್ರಿ, ಬರ್ತಾರ್ತಾಳಿ. ಬಂದಮೇಲೆ ಗೊತ್ತಾಗುತ್ತೆ. ಸರಿ ಆಯ್ತು ಕಣತೆ. ಅದೇ ಮನೆಗೆ ನನಗೆ ಕೆಲಸ ಇದ್ರೆ ನೋಡ್ಕೊಂತೀನಿ, ಅವಳು ಹೋಗಿ ಬರೋಷ್ಟೊತ್ತಿಗೆ. ಬಿಡು, ನಾನೆಲ್ಲ ಮಾಡ್ತೀನಿ. ಕಸ ಮುಸ್ರೆ ಐತೇನಾ, ನಾನೆಲ್ಲ ಮಾಡ್ತೀನಿ, ಸುಮ್ಕಿರು. ಆ ಹುಡುಗರು ಅಲ್ಲೆಲ್ಲ ಸ್ಮಕರ್ಮಂತಾಗ ಆಡ್ತಿದ್ವು, ಅದಕ್ಕೆ ಆಡ್ಲೇಳು ಅಂತೇಳಿ ಅಲ್ಲೇ ಬಿಟ್ಟು ಬಂದೆ. ನಾನೆಲ್ಲ ಮಾಡ್ತೀನಿ, ಸುಮ್ಮನಿರು. ನೋಡಿ ಆಯ್ತೆ, ನೀರೆಲ್ಲ ತಂದೊಯ್ತೀನಿ, ತೊಳ್ದಿಕ್ ಬಂತು ನೋಡಿ. ಅಲ್ಲ, ಸುಗುಣನೂ ಹರ್ಷ ಎಲ್ಲಿಗೆ ಹೋಗಿದ್ದಾರೆ? ಎಲ್ಲಿ ಹೋಗವ್ರೋ ಏನೋ, ಅವ್ರದ್ದೊಂಥರ ಕಣ ಇವಾಗ. ಬಿಡು, ನನಗೆ ಯಾಕೆ ಅವ್ಳ ಸುದ್ದಿ ಬೇಡ ಅಂದಮೇಲೆ. ಇವಾಗ ಅವಳು ನಾನು ಬಿಟ್ಟಿರೋದಕ್ಕೆ ನಮ್ಮ ಅಣ್ಣನೇನಾದ್ರೂ ಅವಳು ಲವ್ ಮಾಡ್ತಾ ಇರಬೇಕೇನೋ, ಅದಕ್ಕೆ. ಹಂಗೆ ಅನ್ನಿಸ್ತೈತೆ. ಯಾವಾಗ್ಲೂ ಹರ್ಷ ಭಾವ ಅಂತಿರ್ತಾಳೆ. ಮತ್ತು ಅವನು ಹಂಗೆ ಸುಗುಣ
ಸುಗುಣನ್ಗೆ ಮನೆ ಇದು ಅಂತ ಹೇಳಿ ಅಲ್ಲಿ ಮದುವೆ ಆಗಿರೋಳನ್ನ ಕರ್ಕೊಂಬಂದು ಇಲ್ಲಿ ಇಟ್ಕೊಂಬರೋ ಇಲ್ಲಿ ಇಟ್ಕೊಂಡಿರೋದಕ್ಕೆ ಏನು ಸಾಧ್ಯ ಹೇಳು? ಹಾಂ, ಏನೋ ಇರೋದಕ್ಕೆ ತಾನೇ ಅವಳು ಬಂದಿರೋದು, ಇಲ್ಲಾಂದ್ರೆ ಅಲ್ಲೇ ಆ ಮನೇಲೇ ಇರೋರು. ಆದರೆ ಇದು ಕೋಲ್ಡ್ ಪರ್ಸನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಬಂದಿದ್ದಾಳೆ ಅವಳು ಇಲ್ಲಿ ಅಂತ ಹೇಳಿ. ಅಯ್ಯೋ ಇದು ಪಾತ್ರೆ ತಿಕ್ಕಕ್ಕೆ ತಾರಾಡುತ್ತ ಬರೇನೆ. ಬಾರತೆ ಪಾತ್ರೆ ತೊಳೆಯೋಣ ಅಂತಾನೆ. ನಾನು ಇನ್ನೂವರೆಗೂ ಆಗಿತ್ತು ಒಂದು ತೆಟ್ಟೆ ತೊಳೆದಿಲ್ಲ. ಅಲ್ಲ ಪಾತ್ರೆ ತೊಳೆಯೋಣ ಬಾ ಅಂತ ಹೇಳ್ತಾವನಲ್ಲ ಇವನು. ಇದು ಭಾಳ ಓಲ್ಡ್ ಅಪ್ಪ ಇದು. ಹೇಳು, ಅವಳು ಅದಕ್ಕೆ ಮದುವೆ ಆಗಿರೋದು. ನೀನೆಲ್ಲ ಮನೆ ಕೆಲಸ ಮಾಡಿಕೊಡ್ತಾನೆ ಅನಿಸುತ್ತೆ, ಅದಕ್ಕೆ ಮದುವೆ ಆಗವಳೆ. ಅಯ್ಯೋ ಅಯ್ಯೋ ಅಯ್ಯೋ, ಇಂಥವ್ರನ್ನ ಮದುವೆ ಆಗಂಥದ್ದು ಏನು ಬಂದಿತ್ತಪ್ಪ ಅವಳಿಗೆ. ಆರಾಮಾಗೆ ಇಲ್ಲೋಡು ಮದುವೆ ಆಗ್ದಂಗೆ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು. ಚೆನ್ನಾಗತ್ತ ಒಳ್ಳೊಳ್ಳೇದು ಮಾಡ್ಕೊಂಡು ತಿನ್ಕೊಂಡು ಇವ್ರು ಸಾಕರೆ ಮಾಡೋದಕ್ಕೆ ನಾವು ಹುಡುಗರಿಗೆ ನೋಡು ಸ್ನಾನ ಮಾಡಬೇಕು, ತಿಂಡಿ ಮಾಡಿ ಆ ಹುಡುಗರಿಗೆಲ್ಲ ರೆಡಿ ಮಾಡಬೇಕು, ಸ್ನಾನ ಮಾಡಿಸ್ಬೇಕು, ದಿನ ಬಟ್ಟೆ ಇಕ್ಬೇಕು, ಅಯ್ಯೋ ಹುಡುಗರ ಬಟ್ಟೆ ಒಗಿಬೇಕು. ಅವನು ಅದೊಂದು ಓಲ್ಡ್ ಪರ್ಸನ್, ಅದೊಂದೊಂದು ತಲೆ ಬೆಳಗಾಗಿರೋದೊಂದು ಓಲ್ಡ್ ಪರ್ಸನ್ ಐತಿ, ಇದೊಂದು ಓಲ್ಡ್ ಪರ್ಸನ್ನು. ಓಲ್ಡ್ ಮ್ಯಾನು. ಓಲ್ಡ್ ಮ್ಯಾನ್ಗಳು ಎರಡು, ಒಂದು ತಲೆ ಬೆಳಗಾಗಿರೋದು, ಒಂದು ಕರೆ ತಲೆದು. ಎರಡು ಓಲ್ಡ್ ಮ್ಯಾನ್ಗಳು. ಇವತ್ತಂತೂ ನಾನು ತುಂಬ ಖುಷಿಯಾಗಿದ್ದೀನಿ. ಹೆಂಗೆ ಗೊತ್ತಲಾಗೆ ನಮ್ಮ ಅಪ್ಪಯ್ಯ ನಮ್ಮಮ್ಮಯ್ಯ ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡ್ರು. ಕೊನೆಗೆ ನೀನು ಅಂದ್ಕೊಂಡಿದ್ದು ಸಾಧಿಸ್ಬಿಟ್ಟಲ್ಲ. ನಾನು ಅಂದ್ಕೊಂಡಿದ್ದು ಸಾಧಿಸ್ದೆ. ನಾನು ಈ ಮನೆಗೆ ನಿನ್ನ ಕರ್ಕೊಂಬರ್ಬೇಕಾಗಿತ್ತು ಅಂತ ಅಂದ್ಕೊಂಡೆ, ನೀನು ಈ ಮನೆಗೆ ಬಂದೆ. ನಮ್ಮಪ್ಪ ನಮ್ಮಮ್ಮನೂ ನಿನ್ನ ಸೊಸೆ ಅಂತ ಒಪ್ಕೊಂಡ್ರು. ಇನ್ನೇನು ಇಲ್ಲ, ಸಂತೋಷ. ಹಾ 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 ಉಲ್ಲಾಸ. ನೀನಿಂದು ನನ್ನವನು, ನಾನಿಂದು ನಿನ್ನವಳು, ನಿನಗಾಗಿ ಕಾಯುವೆ ನಾನು ಹಗಲು ರಾತ್ರಿ ಬಾರು. ಕನಸಲ್ಲಿ ನೀನಿರುವೆ, ಮನದಲ್ಲೂ ನೀನಿರುವೆ, ಪ್ರೀತಿಲಿ ತೇಲಿಸಿ ನಿನ್ನನ್ನು ಸೇರುವೆ ನಾನು ಬಾರು. ನೀ ಮನದ ತುಳಿತ ಕಣು, ಈ ಮೊದಲ ಮಾತಿನಲ್ಲಿ ನಾ ಕಳೆದು ಹೋಗಿರುವೆ. ನಿನ್ನಂದ ಚಂದಕ್ಕೆ ಸಾಟಿ ಯಾರು ಹೇಳು ಓ ಚೆಲುವ. ವಿಜಿ, ನೀನು ಇವತ್ತು ತುಂಬ ಖುಷಿಯಾಗಿದ್ಯಲ್ಲ. ನಾನು ತುಂಬ ಖುಷಿಯಾಗಿದ್ದೀನಿ, ನೀನು ತುಂಬ ಖುಷಿಯಾಗಿದ್ಯಾ. ಮತ್ತೆ ಇವತ್ತು ನನಗೆ ಎಲ್ಲೆಲ್ಲೂ ಸಂತೋಷನೂ ಆಗ್ತೈತೆ. ಇವತ್ತು ನಮಗೆ ಮನೇಲಿ ಏನೋ ಒಂಥರ ಸಮಾಧಾನ ಆದಂಗಾಯ್ತು. ಸುಗುಣನ್ನ ಹೊಗಳ್ತಾ ಇದ್ದಿದ್ದು ಮನೆ ಇವತ್ತು ವಿಜಿ ಅಂತ ಹೊಗಳ್ತಾ ಇದೆಯಾ ಅಂದರೆ ನನಗೆ ತುಂಬ ಖುಷಿ ಆಗ್ತೈತೆ. ನಮ್ಮ ಮಾವ ಸುಗುಣನ್ಗೆ ವಾರ್ನಿಂಗ್ ಮಾಡಿದ್ದು ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ಬಿಡ್ತು. ನಮ್ಮ ಮಾವನಿಗಂತೂ ಇನ್ನೆಷ್ಟು ದುಡ್ಡು ಕೇಳಿದ್ರು ನಾನಂತೂ ಕೊಡ್ತಾ ಇರ್ತೀನಿ. ಎಷ್ಟು ದುಡ್ಡು ಕೇಳಿದ್ರು ನಾನೇನಿಲ್ಲ ಅಂತ ಹೇಳಲ್ಲ ನಮ್ಮ ಮಾವನಿಗೆ, ಹಂಗೆ ಕೊಡ್ತಾ ಇರ್ತೀನಿ. ಇವತ್ತು ಏನಾದರೂ ಒಂದು ಜಾಮೂನ್ ಮಾಡಬೇಕು ವಿಜಿ. ತುಂಬ ಖುಷಿಯಾಗಿದ್ದೀವಲ್ಲ, ಜಾಮೂನ್ ಮಾಡೋಣ ಬಾ. ಜಾಮೂನ್ ಮಾಡ್ಕೊಂಡು ತಿನ್ನೋಣ. ಸ್ವಲ್ಪ ಸಕ್ಕರೆ ಪಾಕ ಮಾಡಿಬಿಟ್ಟು ಜಾಮೂನ್ ಮಾಡಿಬಿಟ್ಟು ಅದರೊಳಗಡೆ ಹಾಕ್ಕೊಂಡು ಡ್ರೈ ಜಾಮೂನ್ ಮಾಡೋಣ. ಡ್ರೈ ಜಾಮೂನ್ ಮಾಡೋಣ ಏನೋ, ಎಂಥ ಜಾಮೂನ್ ಮಾಡೋಣ ಹೇಳು? ಡ್ರೈ ಜಾಮೂನ್ ಬೇಡ, ಏನು ಬೇಡ, ಸುಮ್ಮನೆ ರವೆ ಉಂಡೆ ಮಾಡೋಣ. ರವೆ ಉಂಡೆ ಮಾಡಿದ್ರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಬಿಟ್ಟು ರವೆ ಉಂಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಜಾಮೂನೇನು ಮೊನ್ನೆ ಇನ್ನೂ ಮಾಡಿದ್ವಲ್ಲ, ಜಾಮೂನು ಬೇಡ. ಸುಮ್ಮನೆ ಸಕ್ಕರೆ ನಾನು ತಿನ್ನಾಗಿಲ್ಲ, ಯಾಕಂದರೆ ಶೀತ ಅಲ್ಲ ಇವಾಗ. ನಾನು ಇಲ್ಲಿ ಲೊಕ್ಕ ಬೇರೆ ಹೊಡೆದಿತ್ತಲ್ಲ, ಸಕ್ಕರೆ ಜಾಸ್ತಿ ತಿನ್ನಾಗಿಲ್ಲ. ಅದಕ್ಕೇ ರವೆ ಉಂಡೆ ಮಾಡೋಣ. ರವೆ ಉಂಡೆಗೂ ಸಕ್ಕರೆ ಹಾಕ್ಬೇಕಲ್ಲ? ಸ್ವಲ್ಪ ಸ್ವೀಟ್ ಕಡಿಮೆ ಮಾಡಿ ಮಾಡೋಣ, ಚೆನ್ನಾಗಿರುತ್ತೆ. ಭಾಳ ಚೆನ್ನಾಗಿರುತ್ತೆ. ನಾನೆಲ್ಲ ಮಾಡ್ತೀನಿ, ಸುಮ್ಮನಿರು, ಏನಾಗಲ್ಲ. ಇದಕ್ಕಂದರೆ ಪಾಕ ಜಾಸ್ತಿ ಗಟ್ಟಿ ಆಗೋವರೆಗೂ ಇದು ಮಾಡಬೇಕಲ್ಲ, ಅದಕ್ಕೆ. ಅದಾದರೆ ಏನಾಗಲ್ಲ, ರವೆ ಉಂಡೆಗೆ ಚೆನ್ನಾಗಿರುತ್ತೆ. ರವೆ ಉಂಡೆ ಯಾಕಂದರೆ ಅದು ತಿಂದರೆ ಏನಾಗಲ್ಲ. ಇದು ಜಾಮೂನ್ ಜಾಸ್ತಿ ತಿನ್ನಬಾರ್ದು, ಯಾಕೆ ಬೇಕು? ವಿಜಯ್, ಯಾಕೋ ಪೊಲೀಸ್ನವ್ರು ಬಂದರು. ಓಹೋ ಲೀಸಾ, ಅಯ್ಯೋ ಯಾಕೆ ಬಂದಿದ್ದ ಇವರು? ಯಾರು ಇಲ್ಲಿ? ವಿಜಿ ವರ್ಷ ಅನ್ನೋರು? ಮೇಡಮ್, ನಾವೇ ಮೇಡಮ್. ಮೇಡಮ್ ನಾನೇ ವರ್ಷ, ಇವಳೇ ವಿಜಿ. ಯಾಕೆ ಮೇಡಮ್? ಅಯ್ಯೋ, ನಾನು ವಿಜಿ ತುಂಬ ಖುಷಿಯಾಗಿದ್ವಿ. ಇವಾಗ ಯಾಕೋ ಪೊಲೀಸ್ನವ್ರು ಬಂದುಬಿಟ್ರಲ್ಲಪ್ಪ. ಯಾಕೆ ಬಂದವರು ಏನೋ ಗೊತ್ತಿಲ್ಲ. ನೋಡ್ತಾ ಇರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.